ನಮಸ್ತೆ. 4/2/2025 ಮಂಗಳವಾರ ಶುಕ್ಲ ಪಕ್ಷ. ಸಾಮಾನ್ಯವಾಗಿ ಮಂಗಳವಾರಗಳಲ್ಲಿ ಶುಭ ಕಾರ್ಯಗಳು ಮಾಡುವಂತಿಲ್ಲ. ಕೆಲವರು ಮಾತ್ರ ಅಪರೂಪಕ್ಕೆ ಇಲ್ಲ ಮುಹೂರ್ತ ಇದ್ದರೆ ಕೊಡಿ ಪರವಾಗಿಲ್ಲ ಅಂತಂತಾರೆ. ಅಂಥವ್ರಿಗೆ ಮಾತ್ರ ನಾವು ನೋಡಿಕೊಡ್ತೀವಿ. ಇವತ್ತಿನ ದಿನದಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಶುಭವಾಗಿದೆ ಅಂದರೆ ಮಂಗಳವಾರ ಅನ್ನೋ ಒಂದು ವಿಷಯ ಮಾತ್ರ. ಆದರೂ ಇನ್ನೂ ನಾವು ಹೇಳಿದಂತೆ ಶುಕ್ರ ರಾಹು ಯುದ್ಧದಲ್ಲೇ ಕೂತಿದೆ. ಆದರೂ ಗುರು ಲಾಭದಲ್ಲಿ ರಾಹು ಶುಕ್ರನಿದೆ, ಗುರು ಶುಕ್ರ ಪರಿವರ್ತನೆ ಇದೆ. ಇದೆಲ್ಲ ಇವತ್ತಿನ ಸ್ಥಿತಿ. ಅಂದರೆ ಮಗು ಹುಟ್ಟುವ ಜಾತಕದಲ್ಲಿ ಹೆಂಗಿರುತ್ತೆ ಅಂತ ಅದನ್ನು ನೋಡಲೇಬೇಕು. ನಮ್ಮದೆಲ್ಲ ಅದು ಒಂದು ಪ್ಯಾಕೇಜೇ ಇದೆ. ಡಾಕ್ಟರ್ ಹತ್ರ ಚೆಕಪ್ ಮಾಡಿ ಈಗ ಮಗು ಈಗ ಪ್ರೆಗ್ನೆನ್ಸಿ ಆಗಿದ್ದಾರೆ ಹಂಗೆ ಅಂತ ಅಂದರೆ ಅಲ್ಲಿಂದಲೇ ನಾವು ಚೆಕ್ ಮಾಡಬೇಕು. ಹೆಂಗಿದ್ರೂ 9 ತಿಂಗಳು ಕಳೆದು 10ನೇ ತಿಂಗಳಲ್ಲಿ ಮಗು ಹುಟ್ಟುತ್ತದೆ. ಆ 10ನೇ ತಿಂಗಳಲ್ಲಿ ಯಾವಾಗ ಡೇಟ್ ಚೆನ್ನಾಗಿರುತ್ತೆ ಅಂತ ಕಾಮನ್ ಆಗಿ ನಮ್ಮ ಹತ್ರ ಬರೋರೆಲ್ಲ ಏನು ಮಾಡ್ತಾರೆ, ಡಾಕ್ಟರ್ ಹತ್ರ ಕನ್ಫರ್ಮ್ ಮಾಡಿದ ತಕ್ಷಣ ನಮ್ಮ ಹತ್ರ ಬಂದುಬಿಡ್ತಾರೆ. ಯಾಕಂದರೆ ಲಾಂಗ್ ಅದನ್ನು ಡೀಟೇಲ್ ನೋಡಬೇಕು. ಶನಿಕಾಟ ಯಾವಾಗ ಬರಬೇಕು, ವಿದ್ಯಾ ಬುದ್ಧಿ ಇದೆಲ್ಲ ಚೆನ್ನಾಗಿರೋದಕ್ಕೆ, ಮುಖ್ಯವಾಗಿ ಹಣಕಾಸಿನ ಓಡಾಟಕ್ಕೆ, ಲಾಭಕ್ಕೆ. ಅದು ಮಾತ್ರ ಅಲ್ಲ, ಹುಟ್ಟುವ ಮಗುವಿನಿಂದ ತಂದೆ ತಾಯಿಗೆ ಒಳ್ಳೆಯದಾಗಬೇಕು. ಇದೆಲ್ಲ ಹುಡುಕೋಕ್ಕೆ ಖಂಡಿತ 1 ತಿಂಗಳಾಗುತ್ತದೆ. ಹಾಗಾಗಿ 3 ತಿಂಗಳು 4 ತಿಂಗಳು ಕನ್ಸೀವು ಅಂತಂದರೆ ಆಗಲೇ ಬಂದುಬಿಡ್ಬೇಕು. ಈಗ ನಮ್ಮದೆಲ್ಲ ಹಂಗೆ ಮಾಡ್ತಾಯಿದ್ದಾರೆ. ಅದು ಅದಕ್ಕೆ ಟೈಮ್ ತೊಗೋಬೇಕು. ಯಾಕೆಂತಂದರೆ ಬೇರೆಯವರೆಲ್ಲ ವೆಯ್ಟಿಂಗಲ್ಲಿ ಇರ್ತಾರೆ ಅಂತ. ಹಂಗಾಗಿ ಹುಡುಕೋಕ್ಕೆ ಲೇಟ್ ಆಗುತ್ತದೆ. ಹಂಗಾಗಿ ದಯವಿಟ್ಟು ಯಾರೇ ಆದರೂ ಆ ರೀತಿ ಮಾಡ್ಕೊಳ್ಳಿ. ಈಗ ದಿನಕ್ಕೆ ಇವತ್ತಿನ ವಿಷಯಕ್ಕೆ ಬರೋಣ. 4ನೇ ತಾರೀಕು ಅಂತಂದಿವಿ. ಈ 4ನ ಸಂಖ್ಯೆಗೆ ಅಧಿಪತಿ ರಾಹು ಗ್ರಹ. ವಾರ ಮಂಗಳವಾರ, ಹಂಗಾಗಿ ಕುಜನು ಸೇರಿದೆ. ಇದು 2 ಸರ್ಪಗ್ರಹ ಅಂತ ಸಂಖ್ಯಾಶಾಸ್ತ್ರ ಪ್ರಕಾರ. ಇದು 4 ಅಂತಂದಾಗ ರಾಹು ಇವತ್ತು ಗುರುವಿನಿಂದ ಶುಭ ಸ್ಥಾನದಲ್ಲಿ ಕೂತಿದೆ. ಆದ್ದರಿಂದ ರಾಹು ಶುಭವಾಗಿದೆ ಅಂತ. ಇವತ್ತು ಏನೆಲ್ಲ ಇದೆ ಅಂತಂದರೆ ರಥಸಪ್ತಮಿ ಇದೆ. ಇದೊಂದು ಶುಭ ದಿನ. ಸೂರ್ಯನಿಗೆ ಪೂಜೆ ಮಾಡಿ ಯಾರೇ ಆದರೂ. ಯಾರು ಜಾತಕದಲ್ಲಿ ಸೂರ್ಯನದು ದೋಷ ಇದೆ ಅಂತ ಜ್ಯೋತಿಷರು ಹೇಳಿದ್ರು, ಅಥವಾ ನಮ್ಮ ಕಸ್ಟಮರ್ ಯಾರೆಲ್ಲ ಬಂದು ನಾನು ದೋಷ ಇದೆ ಅಂತ ಹೇಳಿದನೋ ಅವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಸೂರ್ಯನ ಪೂಜೆ ಮಾಡಿಕೊಳ್ಳಿ. ನರ್ಮದಾ ಜಯಂತಿ ಬೇರೆ ಇದೆ. ಅದು ಅಲ್ಲದೆ ವಿಶೇಷವಾಗಿ ಇವತ್ತಿನ ದಿನ ಸರ್ವಾರ್ಥ ಸಿದ್ಧಿ ಯೋಗವಿದೆ, ಅಮೃತ ಯೋಗವೆಲ್ಲ ಕೂಡಿ ಬಂದಿದೆ. ಇದು ಒಂದು ಒಳ್ಳೆಯ ದಿನ. ಅಂದರೆ ಶುಭ ಕಾರ್ಯಗಳು, ಅಂದರೆ ಪರಿಹಾರ ಕಾರ್ಯಗಳು ಮಾಡ್ಕೊಳ್ಳೋಕ್ಕೆ. ಅಂದರೆ ಮಗು ಹುಟ್ಟೋದಕ್ಕೆಲ್ಲ ಈ ಡೇಟಲ್ಲ, ಅದೆಲ್ಲ ಬೇರೆ ಹುಡುಕಬೇಕು. ಬೇರೆ ಬೇರೆ ಅಂಶಗಳಿರುತ್ತದೆ. ಇವತ್ತಿನ ಸೂರ್ಯೋದಯ 6:45ಗೆ. ಫಸ್ಟೇ ನಾವು ಹೇಳಿದಂತೆ ಸಪ್ತಮಿ ತಿಥಿ ಇದೆ ಅಂತ ಬೆಳಗ್ಗೆನೇ. ಅಂದರೆ 6:45ಕ್ಕೆ ಇವತ್ತು ಬೆಳಗ್ಗೆ ಸಪ್ತಮಿ ಇದೆ. ರಾತ್ರಿ ಅಂದರೆ ಲೇಟ್ ನೈಟ್ ಅಂದರೆ 12 ಗಂಟೆ ಮೇಲೆ 2:30ವರೆಗೂ ಸಪ್ತಮಿ ಇದೆ. ಆಮೇಲೆ ಅಷ್ಟಮಿ. ಹಾಗಾಗಿ ನಾಳೆ ಅಷ್ಟಮಿ ಬರುತ್ತದೆ. ಅಷ್ಟಮಿ ಇರುವ ಸಮಯಗಳಲ್ಲಿ ಮುಹೂರ್ತ ಕಾರ್ಯಗಳಿಲ್ಲ. ಹಾಗಾಗಿ ನಾಳೆ ಅಂತ ನಾವು ಲೆಕ್ಕಕ್ಕೆ ತೊಗೊಂಡ್ರೆ 5ನೇ ತಾರೀಕು ಹೋದರೆ ಖಂಡಿತವಾಗಿಯೂ ಅಷ್ಟಮಿ ಇದೆ, ಭರಣಿ ನಕ್ಷತ್ರ ಇದೆ. ನಾಳೆ ಅಷ್ಟೊಂದು ಶುಭವಾಗಿ ಕಾಣಿಸಲಿಲ್ಲ. ಆದರೆ ಪೂಜಾ ಕಾರ್ಯಗಳಿಗೇನೂ ತೊಂದರೆ ಇಲ್ಲ. ಇವತ್ತಿನ ದಿನದಲ್ಲಿ ಮತ್ತೊಂದು ವಿಷಯಗಳನ್ನ ನೋಡೋಣ. ಮೇಷರಾಶಿ ಇದೆ ಬೆಳಗ್ಗೆಯಿಂದ. ಹಂಗಾಗಿ ದಿನ ಪೂರ್ತಿ ಮೇಷರಾಶಿ. ಯಾವ ಮಕ್ಕಳು ಹುಟ್ಟಿದ್ರೂ ಸರಿಯೇ, ಅಥವಾ ನೀವು ನೋಡುವಂಥದ್ದಾದರೂ ಸರಿಯೇ ಮೇಷರಾಶಿ ಅಂತ ತಿಳ್ಕೊಬೋದು. ಬೆಳಗ್ಗೆ 6:45ರಿಂದ 10:32ವರೆಗೂ ಅಶ್ವಿನಿ ನಕ್ಷತ್ರ 2ನೇ ಪಾದ. ಆನಂತರ ಸಂಜೆ 4:10ವರೆಗೂ ಅಶ್ವಿನಿ ನಕ್ಷತ್ರ 3ನೇ ಪಾದ. ಆಮೇಲೆ ರಾತ್ರಿ 9:49ವರೆಗೂ ಅಶ್ವಿನಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಅಶ್ವಿನಿ ನಕ್ಷತ್ರವೇ ಮುಗಿತದೆ. ಅಶ್ವಿನಿ ನಕ್ಷತ್ರ ಮುಗಿದ್ರೆ ನೆಕ್ಸ್ಟ್ ಬರೋದು ಭರಣಿ ನಕ್ಷತ್ರ ಅಂತ. ಹಂಗಾಗಿ ಅಶ್ವಿನಿ ನಕ್ಷತ್ರ ಭರಣಿ ಇದು 2 ಮೇಷರಾಶಿಯಲ್ಲಿ ಬರೋದು. ಆದರೆ ಅಶ್ವಿನಿ ನಕ್ಷತ್ರ ದೇವಗಣ, ಭರಣಿ ನಕ್ಷತ್ರ ಮಾನುಷೀಯ ಗಣ ಅಂತ. ಇದರಲ್ಲಿ ರಾತ್ರಿ 9:49ರಿಂದ ಸುಮಾರು 3 ಗಂಟೆ 29 ನಿಮಿಷದ ರಾತ್ರಿಯವರೆಗೂ ಭರಣಿ ನಕ್ಷತ್ರ 1ನೇ ಪಾದವಿದೆ. ಆಮೇಲೆ ಭರಣಿ ನಕ್ಷತ್ರ 2ನೇ ಪಾದ. ಹಂಗಾಗಿ ಇವತ್ತು ವಿಷಯಗಳನ್ನ ನಾವು ತಿಳ್ಕೊಂಡಿವಿ. ಆದರೆ ಈಗ ನೋಡುವಂಥದ್ದು ಬೇರೆ ವಿಷಯ. ಹೆಂಗೆ ಅಂತಂದರೆ 100% ಒಳ್ಳೆಯದು, 100% ಕೆಟ್ಟೋದೆಲ್ಲ ನಾವು ನೋಡುತ್ತೀವಿ. ಅದರಲ್ಲೂ ಈಗ ನಾವು ನೋಡೋದ್ರಲ್ಲಿ ಏನು ಅಂತಂದರೆ, ಇವತ್ತು ಯಾವ ರಾಶಿಗೆ ಚಂದ್ರಾಷ್ಟಮ ಅಂತ ಫಸ್ಟ್ ನೋಡಬೇಕಾಗ್ತದೆ. ಇವತ್ತು ಕನ್ಯಾ ರಾಶಿಯವರಿಗೆ ದೋಷವಿದೆ. ಕನ್ಯಾ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಉತ್ತರ, ಹಸ್ತ, ಚಿತ್ತ, ಇಷ್ಟು ನಕ್ಷತ್ರಗಳಿಗೂ ಸ್ವಲ್ಪ ದೋಷವಿದೆ. ಅವರೆಲ್ಲ ಸ್ವಲ್ಪ ಸರಿಯಾಗಿ ದೇವರನ್ನ ಪೂಜೆ ಮಾಡಿಕೊಳ್ಳಿ. ಆದ್ದರಿಂದ ಬರುವ ದೋಷಗಳು ದೂರವಾಗುತ್ತದೆ. ಇವತ್ತಿನ ದಿನದಲ್ಲಿ
ಅಂದರೆ ಮಂಗಳವಾರ ಆದರೂ ಇರೋದರಲ್ಲಿ ಒಳ್ಳೆಯ ಟೈಮ್ ಕೊಡಿ ಅಂತ ಕೇಳಿದಾಗ 6:45ರಿಂದ 9:03, 11:09ರಿಂದ ಮಧ್ಯಾಹ್ನ 3:26, ಸಂಜೆ 4:57ರಿಂದ 6:02 ಸಾಯಂಕಾಲ. ಅದೇ ಥರ ರಾತ್ರಿಯಲ್ಲಿ 7:36ರಿಂದ 9:26, ರಾತ್ರಿ 1:05 ಮೇಲೆ ಶುಭವಾಗಿದೆ. ಹಾಗಾಗಿ ಈ ಸಮಯಗಳನ್ನು ತಿಳ್ಕೊಂಡು ಕೆಲವು ಕಾರ್ಯಗಳು ಎಮರ್ಜೆನ್ಸಿ ಕಾರ್ಯ ಅಂದರೆ ಆಸ್ಪತ್ರೆ ಕಾರ್ಯಗಳು ಇಂಥದಕ್ಕೆಲ್ಲ ಇದನ್ನು ಉಪಯೋಗಿಸ್ಕೊಳ್ಳಿ. ಇದು ಪರ್ಟಿಕ್ಯುಲರ್ ದಿನದಲ್ಲಿ ಬರುವಂಥ ಯೋಗಗಳು ಅಂತ ನೋಡಿದ್ವಿ. ಮತ್ತು ಇವತ್ತಿನ ತಾರಾ ಮತ್ತು ಚಂದ್ರ ಬಲವನ್ನು ನೋಡೋಣ. ಇವತ್ತಿನ ದಿನದಲ್ಲಿ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ರಾತ್ರಿ 9:50ವರೆಗೂ ಜನ್ಮತಾರೆ, ಪರವಾಗಿಲ್ಲ, ತಲೆ ಸ್ನಾನ ಮಾಡಿಕೊಂಡು ದೇವರ ಪೂಜೆ ಮಾಡಿಕೊಳ್ಳಿ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಶುಭ ದಿನವಾಗಿದೆ ಇದು. ಆದ್ದರಿಂದ ಕೆಲವು ಕಾರ್ಯಗಳನ್ನು ಅಂದರೆ ಪೂಜೆ, ಪರಿಹಾರ ಮತ್ತು ಮನೆಯಲ್ಲಿ ಎಲ್ಲ ಖುಷಿಯಾಗಿರೋದಕ್ಕೆ ಒಳ್ಳೆಯ ದಿನ. ಕೃತಿಕಾ ನಕ್ಷತ್ರ ಮೇಷರಾಶಿ ಖಂಡಿತ ಮಿತ್ರಧಾರೆ ಇದೆ, ಶರೀರ ಸುಖವಿದೆ, ಶುಭಕರವಾಗಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಖಂಡಿತವಾಗಿ ಸ್ವಲ್ಪ ವ್ಯಯವಿದೆ ಅಷ್ಟೇ, ಅಂದರೆ ಖರ್ಚೆಲ್ಲ ನಾವು ಕಡಿಮೆ ಮಾಡ್ಕೋಬೋದು, ಬೇರೆ ರೀತಿ ತೊಂದರೆ ಇಲ್ಲ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಟೆನ್ಷನ್ ಇದೆ, ಟೆನ್ಷನ್ ಬಿಟ್ಬಿಡಬೇಕು. BP ಮಾತ್ರೆ ತಗೊಳ್ಳೋರು ಕರೆಕ್ಟಾಗಿ ತಗೊಳ್ಳಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಅನುಕೂಲ, ಸ್ವಲ್ಪ ವ್ಯಯವಿದೆ. ಅದೇ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿಯಲ್ಲಿ ಹುಟ್ಟಿದವರಿಗೆ ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಶುಭ ದಿನವಾಗಿ ಕಾಣಿಸಲಿಲ್ಲ, ತಾನೇ ಬಂದರೆ ಅನುಭವಿಸಬಹುದು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಆರೋಗ್ಯ ಉಂಟು, ಅಭಿವೃದ್ಧಿ ಉಂಟು, ಹಂಗಾಗಿ ಶುಭವಾಗಿದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದದಲ್ಲಿ ಹುಟ್ಟಿದವರೆಗೂ ಕೂಡ ಅನುಕೂಲಕರವಾಗೇ ಇದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಏಟು ಗಾಯಗಳಕ್ಕೆಲ್ಲ ಚಾನ್ಸ್ ಇದೆ, ಅಥವಾ ಸ್ವಲ್ಪ ಲಾಸ್ ಮಾಡಿಕೊಳ್ಳುವ ಚಾನ್ಸ್. ಇದನ್ನು ಸರಿಯಾಗಿ ನೋಡಿಕೊಂಡ್ರೆ ತೊಂದರೆಗಳಿಲ್ಲ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ತಿದೆ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಇದೆ, ಆದ್ದರಿಂದ ಶುಭಕರವಾಗಿದೆ. ಮಕಾ ನಕ್ಷತ್ರ ಸಿಂಹರಾಶಿ ಜನ್ಮತಾರೆ, ಸ್ವಲ್ಪ ಕಾರ್ಯತಾರೆ ಉಂಟು. ಅದೇ ಸಮಯದಲ್ಲಿ ಪುಬ್ಬ ನಕ್ಷತ್ರ ಸಿಂಹರಾಶಿ ಪರಮ ಮಿತ್ರಧಾರೆ, ಸ್ವಲ್ಪ ಕಾರ್ಯತಡೆಗಳೆಲ್ಲ ಉಂಟು. ಉತ್ತರ ನಕ್ಷತ್ರ ಸಿಂಹರಾಶಿ ಮಿತ್ರಧಾರೆ ಇದೆ, ಪರವಾಗಿಲ್ಲ, ಮೀಡಿಯಮ್ ಆಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಖಂಡಿತವಾಗಿ ಶುಭವಾಗಿದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಟೆನ್ಷನ್ ಬಿಟ್ಬಿಡಿ, ಕೆಲವು ಕಾರ್ಯಗಳನ್ನ ಇವತ್ತೇನಾದ್ರು ಮಾಡಬೇಕಂತ ಯೋಚನೆ ಮಾಡಿ. ಚಿತಾ ನಕ್ಷತ್ರ ಕನ್ಯಾ ರಾಶಿ ಖಂಡಿತವಾಗಿ ಅನುಕೂಲವಿದೆ, ಆದ್ದರಿಂದ ಮಂಗಳವಾರವಾದರೂ ಪರವಾಗಿಲ್ಲ, ಕುಜನ್ನ ಪೂಜೆ ಮಾಡಿಕೊಳ್ಳಿ, ಇನ್ನಷ್ಟು ಚೆನ್ನಾಗಿರುತ್ತದೆ. ಅದೇ ಚಿತಾ ನಕ್ಷತ್ರ ತುಲಾರಾಶಿ ಅನುಕೂಲವಿದೆ, ಸುಖವಿದೆ, ಶುಭವಾಗಿದೆ. ಸ್ವಾತಿ ನಕ್ಷತ್ರ ತುಲಾರಾಶಿ ಅದು ಪ್ರತ್ಯೇಕ ತಾರೆ ಅಂತ, ಹಂಗಾಗಿ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬೇಕು. ವಿಶಾಖ ನಕ್ಷತ್ರ ತುಲಾರಾಶಿ ಆರೋಗ್ಯ ಉಂಟು, ಸುಖ ಅಭಿವೃದ್ಧಿ ಇದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಆರೋಗ್ಯ ಮತ್ತು ಶತ್ರುನಾಶ ಇಂಥದ್ದೆಲ್ಲ ಉಂಟು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಏಟು ಗಾಯಗಳಾಗುತ್ತದೆ, ಎಚ್ಚರ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಸಂಪತ್ತಿದೆ, ಶತ್ರುನಾಶವಿದೆ, ಶುಭವಾಗಿದೆ. ಮೂಲ ನಕ್ಷತ್ರ ಧನುಸು ರಾಶಿ ಜನ್ಮತಾರೆಯಾಗಿರೋದ್ರಿಂದ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಪರಮ ಮಿತ್ರಧಾರೆಯು ಸ್ವಲ್ಪ ವಿಘ್ನಗಳು ಉಂಟು, ವಿನಾಯಕನ ಪೂಜೆ ಮಾಡಿಕೊಳ್ಳಿ ಮತ್ತು ಕೇತು ಶಾಂತಿ ಮಾಡಿಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಮಿತ್ರಧಾರೆ ಸ್ವಲ್ಪ ಕಾರ್ಯ ವಿಘ್ನ, ಆದ್ದರಿಂದ ಚೆನ್ನಾಗಿ ಆಲೋಚನೆ ಮಾಡಿ ಕಾರ್ಯಗಳನ್ನ ಮಾಡಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಮಿತ್ರಧಾರೆ ಸ್ವಲ್ಪ ರೋಗ ಭಯಗಳು ಉಂಟು. ಶ್ರವಣ ನಕ್ಷತ್ರ ಮಕರ ರಾಶಿ ಟೆನ್ಷನ್ ಇದೆ, ರೋಗ ಭಯ ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ ಅನುಕೂಲ, ರೋಗ ಭಯ ಎರಡೂ ಮಿಕ್ಸ್ ಆಗಿದೆ, ಆದ್ದರಿಂದ ಪರವಾಗಿಲ್ಲ ಅಂತ ಹೇಳ್ಬೋದು. ಧನಿಷ್ಠ ನಕ್ಷತ್ರ ಕುಂಭರಾಶಿ ಅನುಕೂಲ, ಲಾಭವೆಲ್ಲ ಕೂಡಿ ಬಂದಿದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಶತಭಿಷ ನಕ್ಷತ್ರ ಕುಂಭರಾಶಿಗೆ ಇವತ್ತಿನ ದಿನ ಪ್ರತ್ಯೇಕ ತಾರೆ, ಅಂದರೆ ನಮ್ಮ ಪರವಾಗಿ ಕಾರ್ಯಗಳಾಗೋಕ್ಕೆ ಎಳೆದಾಡಬೇಕು, ಸ್ವಲ್ಪ ನೋಡ್ಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಆರೋಗ್ಯ ಉಂಟು, ಲಾಭವೂ ಇದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಖಂಡಿತವಾಗಿ ಶುಭವಾಗಿದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಏಟು ಗಾಯಗಳು ಜಾರುವಂಥ ದಿನವಿದು, ಎಚ್ಚರ. ರೇವತಿ ನಕ್ಷತ್ರ ಮೀನರಾಶಿ ಸಂಪತ್ತಿದೆ, ಸ್ವಲ್ಪ ಧನಹಾನಿ ನಿಂತಿರುತ್ತದೆ, ಇರೋದನ್ನು ಭದ್ರವಾಗಿ ಇಟ್ಕೊಂಡೇ ದೋಷವಿಲ್ಲ. ಇಲ್ಲಿಯವರೆಗೆ ಇಷ್ಟು ವಿಷಯಗಳೆಲ್ಲ ನೋಡಿದ್ವಿ, ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.